ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆಗೆ ಆವಾಜ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತೆಗೆ ರಾಜೇಗೌಡ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡನಿಗೆ ಕೆಎಚ್ ಮುನಿಯಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಇನ್ಯಾವತ್ತೂ ಹೀಗೆ ಮಾತಾಡಬಾರದು. ರಾಜೀವ್ ಮಾತಾಡಿದ ಎಲ್ಲಾ ಆಡಿಯೋವನ್ನ ಕೇಳಿಸಿಕೊಂಡಿದ್ದೀವಿ. 10 ವರ್ಷದ ರಾಜಕೀಯದಲ್ಲಿ ಆತ ಯಾವತ್ತೂ ಮಾತಾಡಿಲ್ಲ. ರಾಜೇಗೌಡ ಸೌಮ್ಯ ಸ್ವಭಾವದವನು, ಯಾಕೆ ಮಾತಾಡ್ದ ಅಂತ ಬೆಂಗಳೂರಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮ್ಗೆ ಎಷ್ಟು ಬೇಸರ ಆಗಿದೆ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿತ್ತು. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯ ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಂಬ್ಕೋಬೇಕು. ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆಗೆ ಆವಾಜ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತೆಗೆ ರಾಜೇಗೌಡ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡನಿಗೆ ಕೆಎಚ್ ಮುನಿಯಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಇನ್ಯಾವತ್ತೂ ಹೀಗೆ ಮಾತಾಡಬಾರದು. ರಾಜೀವ್ ಮಾತಾಡಿದ ಎಲ್ಲಾ ಆಡಿಯೋವನ್ನ ಕೇಳಿಸಿಕೊಂಡಿದ್ದೀವಿ. 10 ವರ್ಷದ ರಾಜಕೀಯದಲ್ಲಿ ಆತ ಯಾವತ್ತೂ ಮಾತಾಡಿಲ್ಲ. ರಾಜೇಗೌಡ ಸೌಮ್ಯ ಸ್ವಭಾವದವನು, ಯಾಕೆ ಮಾತಾಡ್ದ ಅಂತ ಬೆಂಗಳೂರಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮ್ಗೆ ಎಷ್ಟು ಬೇಸರ ಆಗಿದೆ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿತ್ತು. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯ ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಂಬ್ಕೋಬೇಕು. ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆಗೆ ಆವಾಜ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತೆಗೆ ರಾಜೇಗೌಡ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡನಿಗೆ ಕೆಎಚ್ ಮುನಿಯಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಇನ್ಯಾವತ್ತೂ ಹೀಗೆ ಮಾತಾಡಬಾರದು. ರಾಜೀವ್ ಮಾತಾಡಿದ ಎಲ್ಲಾ ಆಡಿಯೋವನ್ನ ಕೇಳಿಸಿಕೊಂಡಿದ್ದೀವಿ. 10 ವರ್ಷದ ರಾಜಕೀಯದಲ್ಲಿ ಆತ ಯಾವತ್ತೂ ಮಾತಾಡಿಲ್ಲ. ರಾಜೇಗೌಡ ಸೌಮ್ಯ ಸ್ವಭಾವದವನು, ಯಾಕೆ ಮಾತಾಡ್ದ ಅಂತ ಬೆಂಗಳೂರಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟ್ ಬಿಟ್ರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ.
ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮ್ಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ನಾವು ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿತ್ತು. ಒಳ್ಳೇದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೇದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಂಬ್ಕೋಬೇಕು. ಕಾಂಗ್ರೆಸ್ ಮುಖಂಡ ಪೌರಾಯುಕ್ತಗೆ ಆವಾಜ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತಗೆ ರಾಜೇಗೌಡ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡನಿಗೆ ಕೆಎಚ್ ಮುನಿಯಪ್ಪ ಎಚ್ಚರಿಕೆಯನ್ನ ಕೊಡಿದರೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಇನ್ಯಾವತ್ತೂ ಹೀಗೆ ಮಾತಾಡಬಾರದು. ರಾಜೀವ್ ಮಾತಾಡಿದ ಎಲ್ಲಾ ಆಡಿಯೋವನ್ನ ಕೇಳಿಸಿಕೊಂಡಿದ್ದೀವಿ. 10 ವರ್ಷದ ರಾಜಕೀಯದಲ್ಲಿ ಆತ ಯಾವತ್ತೂ ಮಾತಾಡಿಲ್ಲ. ರಾಜೇಗೌಡ ಸೌಮ್ಯ ಸ್ವಭಾವದವನು, ಯಾಕೆ ಮಾತಾಡ್ದ ಅಂತ ಬೆಂಗಳೂರಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಡಿಸಿ ಅವರಿದ್ರು, ಎಸಿ ಅವರಿದ್ರು, ತಹಸೀಲ್ದಾರ್ ಇದ್ರು, ಅವರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ. ಬಿಟ್ರೆ ನಾವೇ ಕಾನೂನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಚೆ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮ್ಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ನಾವು ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದನ್ನ ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿತ್ತು. ಒಳ್ಳೇದು. ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೇದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಂಬ್ಕೋಬೇಕು. ಕಾಂಗ್ರೆಸ್ ಮುಖಂಡ ಪೌರಾಯುಕ್ತಗೆ ಆವಾಜ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತಗೆ ರಾಜೇಗೌಡ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ಮುಖಂಡನಿಗೆ ಕೆಎಚ್ ಮುನಿಯಪ್ಪ ಎಚ್ಚರಿಕೆಯನ್ನ ಕೊಡಿದರೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಇನ್ಯಾವತ್ತೂ ಹೀಗೆ ಮಾತಾಡಬಾರದು. ರಾಜೀವ್ ಮಾತಾಡಿದ ಎಲ್ಲಾ ಆಡಿಯೋವನ್ನ ಕೇಳಿಸಿಕೊಂಡಿದ್ದೀವಿ. 10 ವರ್ಷದ ರಾಜಕೀಯದಲ್ಲಿ ಆತ ಯಾವತ್ತೂ ಮಾತಾಡಿಲ್ಲ. ರಾಜೇಗೌಡ ಸೌಮ್ಯ ಸ್ವಭಾವದವನು,